184 ಸ್ಥಾನ ಸಿಗುತ್ತೆ ಅಂತ ರಮ್ಯಾ ಹೇಳಿದ್ರ? ರಾಹುಲ್ ಗಾಂಧಿ ಅವ್ರಿಗೆ ಸುಳ್ಳು ಹೇಳಿದ್ರ? ಅವ್ರನ್ನ ದಾರಿ ತಪ್ಪಿಸಿದ್ರ ರಮ್ಯಾ? ಇದೇ ಮಾತನ್ನ ನಂಬಿ, ರಮ್ಯಾ ಅವರ ಮಾತನ್ನ ನಂಬಿ ರಾಹುಲ್ ಗಾಂಧಿ ಕೆಟ್ರ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಯಾವ ವಿಚಾರದಲ್ಲಿ ರಮ್ಯಾ ರಾಹುಲ್ ಗಾಂಧಿ ಅವ್ರನ್ನ ಏಮಾರಿಸಿದ್ರು ಅನ್ನುವಂತ ಪ್ರಶ್ನೆ ಇರುತ್ತೆ. ಕಾಂಗ್ರೆಸ್ಗೆ 184 ಸ್ಥಾನ ಸಿಗುತ್ತೆ ಅಂತ ರಮ್ಯಾ ಹೇಳಿದ್ರಂತೆ. ಈ ಮಾತನ್ನ ನಂಬಿ ರಾಹುಲ್ ಕೆಟ್ರ, ರಾಹುಲ್ನ ಏಮಾರಿಸಿದ್ರ? ಯುಪಿಎ ಅಧಿಕಾರಕ್ಕೆ ಬರುತ್ತೆ ಅಂತ ರಮ್ಯಾ ಹೇಳಿದ್ರಂತೆ. ಈ ಬಗ್ಗೆ ದಿ ಗಾರ್ಡಿಯನ್ ಪತ್ರಿಕೆ ವಿಶೇಷ ವರದಿ ಮಾಡಿದೆ. ರಮ್ಯಾ ಹಾಗೂ ಪ್ರವೀಣ್ ಚಕ್ರವರ್ತಿಯನ್ನ ನಂಬಿದ್ರ ರಾಹುಲ್ ಗಾಂಧಿ? ರಾಹುಲ್ರಿಂದ 30 ಕೋಟಿ ಪಡೆದಿದ್ರಂತೆ ರಮ್ಯಾ. ಪ್ರವೀಣ್ ಈ ಕುರಿತು ಗಾರ್ಡಿಯನ್ ಪತ್ರಿಕೆ ಈ ಕುರಿತಾಗಿ ವರದಿಯನ್ನ ಮಾಡಿದೆ. ರಮ್ಯಾ ಮತ್ತು ಪ್ರವೀಣ್ ಇಬ್ರು ಕೂಡ 30 ಕೋಟಿ ದುಡ್ಡನ್ನ ಪಡ್ಕೊಂಡಿದ್ರಂತೆ. ಅಷ್ಟೆಲ್ಲ ಚುನಾವಣೆಯ ಬಳಿಕ ಮಿತ್ರ ಪಕ್ಷಗಳಿಗೆ ಕರೆ ಮಾಡಿ ಚರ್ಚೆ ಕೂಡ ಮಾಡಿದ್ರಂತೆ. ಸಂಪುಟಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸಿದ್ರಂತೆ ರಾಹುಲ್ ಗಾಂಧಿ. ಒಟ್ಟಾರೆ ಅವರು ಔಟ್ ಅಂಡ್ ಔಟ್ ರಮ್ಯಾ ಮತ್ತು ಪ್ರವೀಣ್ ಹೇಳಿದ್ದನ್ನ ನಂಬಿದ್ರು ಅಂತ ಹೇಳಲಾಗಿದೆ. ಸರ್ಕಾರ ರಚಿಸೋದಕ್ಕೆ ಸಿದ್ಧತೆ ಕೂಡ ನಡೆಸಿದ್ರಂತೆ. ಸರ್ಕಾರ ರಚನೆಯ ಹಕ್ಕೊತ್ತಾಯದ ಪ್ರತಿ ಕೂಡ ಸಿದ್ಧಪಡಿಸಿ ಇಟ್ಕೊಂಡಿದ್ರಂತೆ. ಈ ಕುರಿತಾಗಿ ದಿ ಗಾರ್ಡಿಯನ್ ಪತ್ರಿಕೆ ವಿಶೇಷ ವರದಿ ಮಾಡಿದೆ. ಮಾಜಿ ಸಂಸದ ರಮ್ಯಾ ರಾಹುಲ್ ಗಾಂಧಿ ಅವರನ್ನ ದಾರಿ ತಪ್ಪಿಸಿದ್ರ? ಪ್ರವೀಣ್ ಚಕ್ರವರ್ತಿ ಮತ್ತು ರಮ್ಯಾ ಸೇರಿ, ರಾಹುಲ್ ಗಾಂಧಿ ಅವರ ಆಪ್ತ ಪ್ರವೀಣ್ ಚಕ್ರವರ್ತಿ ಹಾಗೂ ರಮ್ಯಾ ಸೇರಿ ಇಬ್ರು ಕೂಡ ರಾಹುಲ್ ಗಾಂಧಿ ಅವರ ಆಪ್ತ ವಲಯದಲ್ಲಿ ಇದ್ರು ಅಂತ ಹೇಳಲಾಗಿತ್ತು. ಇವರಿಬ್ರು ಸೇರಿ ರಾಹುಲ್ ಗಾಂಧಿ ಅವರನ್ನ ದಾರಿ ತಪ್ಪಿಸಿದ್ರ ಅನ್ನುವಂತ ಪ್ರಶ್ನೆ ಇದೀಗ ಎದ್ದಿದೆ. ಹಾಗಂತ ದಿ ಗಾರ್ಡಿಯನ್ ಪತ್ರಿಕೆ ಹೇಳ್ತಾ ಇದೆ. $30 ಕೋಟಿ ಹಣ ಪಡೆದು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, 184 ಸ್ಥಾನಗಳು ಯುಪಿಎಗೆ ಬರುತ್ತೆ ಅಂತ ಹೇಳಿದ್ರಂತೆ. ಯುಪಿಎ ಅಧಿಕಾರಕ್ಕೆ ಬರುತ್ತೆ, ಸರಳ ಬಹುಮತಕ್ಕೆ ಬೇಕಾದಷ್ಟು ಸೀಟ್ಸ್ ನ ಯುಪಿಎನೇ ಗೆಲ್ಲತ್ತೆ ಅಂತ ರಮ್ಯಾ ಹಾಗೂ ರಾಹುಲ್ ಆಪ್ತ ಪ್ರವೀಣ್ ಚಕ್ರವರ್ತಿ ರಾಹುಲ್ ಗಾಂಧಿ ಅವರನ್ನ ನಂಬಿಸಿದ್ರಂತೆ. ಪಕ್ಕಾ ಅಧಿಕಾರಕ್ಕೆ ಬರ್ತೀವಿ ಅಂತ ನಂಬಿಸಿದ್ರಂತೆ. ಸೊ ಆ ಮಾತುಗಳನ್ನ ನಂಬಿ ರಾಹುಲ್ ಗಾಂಧಿ ಅವರು ಸರ್ಕಾರ ರಚನೆಯ ಸರ್ಕಸ್ ಅನ್ನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ರಂತೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರಿಂದ 30 ಕೋಟಿ ಹಣವನ್ನ ಕೂಡ ಪಡ್ಕೊಂಡಿದ್ರು ಅಂತ ಹೇಳಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಚುನಾವಣಾ ಸಮೀಕ್ಷೆ, ಆಂತರಿಕ ಸಮೀಕ್ಷೆಗಳನ್ನ ಮಾಡ್ತಾರೆ. ಹೇಗಿರುತ್ತೆ ಮೂಡು, ಏನಿದೆ ಸಿಚುವೇಶನ್ ಅನ್ನೋದರ ಮಾಹಿತಿಯನ್ನ ಎಐಸಿಸಿ ಅಧ್ಯಕ್ಷರಿಗೆ ಕೊಡಬೇಕಾಗತ್ತೆ. ಅಂತ ಒಂದು ವಿಚಾರದಲ್ಲಿ ಮಾಜಿ ಸಂಸದೆ ರಮ್ಯಾ ಹಾಗೂ ರಾಹುಲ್ ಆಪ್ತ ಪ್ರವೀಣ್ ಚಕ್ರವರ್ತಿ ರಾಹುಲ್ ಗಾಂಧಿ ಅವರನ್ನ ಏಮಾರಿಸಿದ್ರ? ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಭುಕನಕೆರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಧರಣೀಶ್, ಸಾಮಾನ್ಯವಾಗಿ ಪೊಲಿಟಿಕಲ್ ರಿಯಾಲಿಟಿ ಏನಿದೆ, ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನ ಹೇಳಬೇಕಾಗತ್ತೆ ಮುಖ್ಯಸ್ಥರಿಗೆ. ರಾಜಕೀಯ ಅಂತಂದ್ರೆ ತಮಾಷೆ ಅಲ್ಲ, ಆಟ ಅಲ್ಲ. ಸೊ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನ ಸರಿಯಾಗಿ ಗೇಜ್ ಮಾಡೋದಕ್ಕೆ, ಸರಿಯಾಗಿ ಅಳಿಯೋದಕ್ಕೆ ಬರಬೇಕಾಗತ್ತೆ. ಮಾಜಿ ಸಂಸದ ರಮ್ಯಾ ಮತ್ತು ಪ್ರವೀಣ್ ಚಕ್ರವರ್ತಿ ಏನಂತ ದಾರಿ ತಪ್ಪಿಸಿದ್ರಂತೆ? ಗಾರ್ಡಿಯನ್ ಪತ್ರಿಕೆ ಏನ್ ಹೇಳಿದೆ? ಆ ಗಾರ್ಡಿಯನ್ ಪತ್ರಿಕೆಯಲ್ಲಿ ವರದಿ ಆಗಿರುವ ಪ್ರಕಾರ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಆಗಿದ್ದಂತಹ ರಮ್ಯಾ ಮತ್ತು ಅವರಿಗೆ ಜೊತೆಯಾಗಿ ಕೆಲಸ ಮಾಡ್ತಿದ್ದಂತಹ ಪ್ರವೀಣ್ ಚಕ್ರವರ್ತಿ ಇಬ್ರು ಸೇರಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 175ಕ್ಕೂ ಹೆಚ್ಚು ಸೀಟ್ಗಳು ಕಾಂಗ್ರೆಸ್ಗೆ ಬರ್ತವೆ, ಮತ್ತೆ ನಾವು ಉಳಿದ ಮಿತ್ರ ಪಕ್ಷಗಳ ಸಹಾಯದಿಂದ ಸರ್ಕಾರ ರಚನೆ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಮಿಸ್ಗೈಡ್ ಅನ್ನ ಮಾಡಿದ್ದಾರೆ ಅಂತೇಳಿ ಗಾರ್ಡಿಯನ್ ಪತ್ರಿಕೆ ವರದಿ ಮಾಡಿದೆ. ಮತ್ತು ರಾಹುಲ್ ಗಾಂಧಿ ಇವರಿಬ್ಬರನ್ನ ನಂಬಿದ್ರು, ಹಾಗಾಗಿ ಅವರು ಬೇರೆ ಮಿತ್ರ ಪಕ್ಷಗಳ ಜೊತೆ ಮಾತುಕತೆಯನ್ನ ಕೂಡ ಆರಂಭಿಸಿದ್ರು ಅಂತ ಕೂಡ ಹೇಳಲಾಗ್ತಿದೆ ಆ ವರದಿನಲ್ಲಿ. ಇವರಿಬ್ರು ನಂಬಿಸಿದ ಅಷ್ಟೇ ಅಲ್ಲದೆ ಅವರಿಂದ ಹಣವನ್ನ ಪಡೆದಿದ್ದಾರೆ ಅನ್ನುವಂತಹ ಗುರುತರ ಆರೋಪ ಕೂಡ ಕೇಳಿ ಬಂದಿದೆ ಆ ವರದಿನಲ್ಲಿ. ಆ ಪೈಕಿ ರಮ್ಯಾ 8 ಕೋಟಿ ರೂಪಾಯಿಗಳನ್ನ ಪಡೆದಿದ್ದಾರೆ. ಪ್ರವೀಣ್ ಚಕ್ರವರ್ತಿ 24 ಕೋಟಿ ರೂಪಾಯಿಗಳನ್ನ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗೆ ರಾಹುಲ್ ಗಾಂಧಿ ಅವರನ್ನ ನಂಬಿಸಿ ರಮ್ಯಾ ಮತ್ತೆ ಪ್ರವೀಣ್ ಚಕ್ರವರ್ತಿ ಇಬ್ರು ಕೂಡ ಮೋಸ ಮಾಡಿದ್ದಾರೆ ಮತ್ತು ರಾಹುಲ್ ಗಾಂಧಿಗೆ ದಾರಿ ತಪ್ಪಿಸಿದ್ದಾರೆ ಅನ್ನುವಂತಹ
ವರದಿ ಈಗ ಕೇಳಿ ಬರ್ತಾ ಇದೆ. ರೈಟ್, ಥ್ಯಾಂಕ್ ಯು ಧರಣೀಶ್ ಡೀಟೇಲ್ಸ್ಗಾಗಿ.